Good morning, gentlemen of Mother India. Thank you. ವೆಲ್ಕಮ್ ಡಾರ್ಲಿಂಗು. ಇವತ್ತು ಫಿಲಂ ಪ್ರೊಡ್ಯೂಸರ್ಸು ಫೈನಾನ್ಸ್ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ ಶೆಟ್ರು ಅಂತ ಇದ್ರು. ಅವ್ರು ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ಟತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ? ಸರ್, ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಬನ್ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ಪಾತೆ ಗತಿ. ಸರ್, ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಲೈ, ಅದ್ಯಾರೋ ಶೇಷು ಪಾಶು ಅನ್ನೋರ್ನೆಲ್ಲ ಹೀರೋ ಮಾಡಿದ್ರೆ ನಾನ್ ಸಿಂಗಲ್ ನಯ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದಾರಂತಲ್ಲ ರೈಟರು. ಯಾರ್ ನನ್ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಸಿ ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಪಿ ಎನ್ ಹುಡ್ಕೋ. ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ರಿ, 2 ಕೋಟಿ ರೂಪಾಯಿ ಇಲ್ಲ, 4 ಕೋಟಿ ರೂಪಾಯಿ ಅಣ್ಣವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೆ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಸರ್, ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್. ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ, ಹಾಗನ್ಬೇಡಿ ಸರ್. ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಲ್ ಶೀಟ್ ತರ್ತೀನಿ ಸರ್. ಮೊದ್ಲು ಆ ಕೆಲಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡಿದ್ರ ಸರ್, ತಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆಯವನೇ, ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಬಂದೆ? ನೀನ್ ತಿಥಿ ಮಾಡ. ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನನ್ನ ಮಗನೇ, ತೀರ್ಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ. ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟು. ಏನ್ ನೋಡ್ತಾ ಇದ್ದೀರಾ? ಎಲ್ಲರನ್ನು ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತಾ? ಹೌದಾ? ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತಾ? ಸರ್ ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕತೀನಿ. ಭಿಕ್ಷೆ ಬೇಡೋದೇ ಬಿಟ್ಬಿಡ್ತೀಯ ನೀನು. ಬಾ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಬಾರೋ, ಹೇಳ್ಕೊಳ್ಳೋ ನಿನ್ ಬೆಣ್ಣೆನ. ಬಾರಿ. ಬಾಂಡ್, ಜೇಮ್ಸ್ ಬಾಂಡ್, ಹೇಗಿದ್ಯಾ? ನರ ಸತ್ ನಾಯಿ ತರ ಆಗಿದೆಯಾ? ಪಾಪ, ಹೊಟ್ಟೆ ಹಸಿದೆಯಮ್ಮ. ತಗೋ ಬರಟ್ಟಿಲ್ಲ. ನಾನೊಬ್ಬ ಮುಟ್ಟಾಳ. ಹಸಿವಾಗಿರೋ ನಾಯಿ ಬಾಯಿನ ಕಟ್ಬಿಟ್ಟಿದ್ದೀನಿ. ಯಾಕೆ ತಿನ್ನಕ್ಕಾಗುತ್ತೆ? ಬಾ ತಿನ್ನಮ್ಮ. ನಮ್ಮ ಅಕ್ಕನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಮಾತ್ರ ಜೀವಂತವಾಗಿ ಉಳಿಸಲ್ಲ. ಐ ವಿಲ್ ಕಿಲ್ ಯು, ಯು ಬ್ಲಡಿ ಕ್ರಿಮಿನಲ್. ಅದೆಷ್ಟು ಸಾರಿ ಬೊಗಳ್ತೀಯೋ? ಕ್ರಿಮಿನಲ್ಲು ನಾನೇ, ಜೆಂಟ್ಲ್ಮೆನ್ನು ನಾನೇ. ಏಯ್, ನಿನಗೆ ದಮ್ಮಿದ್ರೆ ನನ್ನ ಕೈ ಕಾಲು ಬಿಚ್ಚು ನೋಡ, ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ನೀನ್ ನನ್ ಸಾಯಿಸ್ತೀನಿ ಅಂತ ಇಲ್ಲಿ ಕಿರಿಚ್ತಾ ಇದೀಯ.
ಅಲ್ಲಿ ನಿಮ್ಮ ಅಕ್ಕ ನನ್ನ ಆಯು ಚೆನ್ನಾಗಿದೆ ಅಂತ ಗಂಡನ್ ಪೂಜೆ ಮಾಡ್ತಿದ್ದಾಳೆ. ಗುಡ್, ವೆರಿ ಗುಡ್. ಅಲ್ಲಿ ಪೂಜೆ ಮುಗಿಸ್ತಿದ್ದ ಹಾಗೆ ಈ ದೇವರು ಪ್ರಸಾದ ಕೊಡ್ತಾನೆ. ಹಲೋ ಇನ್ಸ್ಪೆಕ್ಟರ್, ಏನಿಷ್ಟು ದೂರ? ನಿಮ್ಮ ಹತ್ರ ಒಂದು ಕೇಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಸರ್. ಅದಕ್ಕೇನಂತೆ, ಬನ್ನಿ ಒಳಗೆ. ಪ್ಲೀಸ್ ಕಮ್. ಆಶಾ, ಇನ್ಸ್ಪೆಕ್ಟರ್ ಕಾಫಿ. ಅದೆಲ್ಲ ಏನು ಬೇಡ ಸರ್. ನಿಮ್ ಹೆಂಡತಿಯವ್ರ ಹತ್ರ ಒಂದು ಕೇಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಈ ಪರ್ಸ್ನಲ್ಲಿ ಇರೋದು ನಿಮ್ ತಮ್ಮನ ಫೋಟೋ ತಾನೇ ಅಮ್ಮ? ಹೌದು. ಇದು ನಿಮ್ಮ ಹತ್ರ ಹೇಗೆ ಬಂತು? ಇನ್ಸ್ಪೆಕ್ಟರ್, ನನ್ನ ತಮ್ಮನಿಗೆ ಏನಾಯ್ತು? ನಿಮ್ ತಮ್ಮನಿಗೆ ಏನೂ ಆಗಿಲ್ರಮ್ಮ. ಆದ್ರೆ ಜ್ಯೋತಿ ಅನ್ನೋ ಹುಡುಗಿನ ನಿಮ್ ತಮ್ಮನೇ ಕೊಲೆ ಮಾಡಿದಾನೆ. ಏನು? ನನ್ನ ತಮ್ಮ ಕೊಲೆ ಮಾಡಿದಾನ? ಇನ್ಸ್ಪೆಕ್ಟರ್, ನೀವೇನ್ ಮಾತಾಡ್ತಿದ್ದೀರ ಅಂತ ನಿಮ್ಗೆ ಗೊತ್ತಾ? ಡು ಯು ನೋ ದಟ್ ಯು ಆರ್ ಸ್ಪೀಕಿಂಗ್ ಟು ಎ ಸೀನಿಯರ್ ಪೊಲೀಸ್ ಆಫೀಸರ್? ಗೊತ್ತು ಸರ್, ನಿಮ್ ಭಾಮೈದನೇ ಕೊಲೆ ಮಾಡಿದಾನೆ. ನೋ, ಇಟ್ಸ್ ಇಂಪಾಸಿಬಲ್. ಅವನಂತ ಹುಡುಗ ಅಲ್ಲ. ಅವನು ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಏನ್ ಆಧಾರ ಇದೆ? ನಿಮ್ ಭಾಮೈದನೇ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಈ ಪರ್ಸ್ ಒಂದೇ ಸಾಕ್ಷಿ ಅಲ್ಲ ಸರ್. ಕೊಲೆ ಮಾಡಿರೋ ಜಾಗದಲ್ಲಿ ಸಿಕ್ಕಿರೋ ಈ ಕರ್ಚೀಫು, ಚೈನು ಎಲ್ಲ ಸಾಕ್ಷಿ ಇದೆ ಸರ್. ಇಲ್ಲ, ನನ್ನ ತಮ್ಮ ಈ ಕೊಲೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತಂದ್ರೆ ಈ ವಸ್ತುಗಳು ಅಲ್ಲೇ ಹಾಕಿದ್ದು ನಿಮ್ ತಮ್ಮ ಆ ಮನೆಗೆ ಯಾಕೆ ಹೋಗಿದ್ದ? ನನ್ನ ತಾಯಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೇನಾದ್ರೂ ಕ್ಲೂ ಸಿಗ್ಬಹುದೇನೋ ಅಂತ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೋ ನಿಜ. ಆದ್ರೆ ಅಲ್ಲಿಗೆ ಹೋದವನು ಅವಳ ಮೇಲೆ ಗಲಾಟೆ ಮಾಡಿ ಕೂಗಾಡಿ ಎಮೋಷನ್ ನಲ್ಲಿ ಅವಳನ್ನು ಮರ್ಡರ್ ಮಾಡಿದಾನೆ. ನೋ ಇನ್ಸ್ಪೆಕ್ಟರ್, ಒಬ್ಬ ವ್ಯಕ್ತಿ ಕೊಲೆ ನಡೆದ ಜಾಗಕ್ಕೆ ಹೋಗಿದ್ದ ಅಂದ ಕ್ಷಣ ಅವನೇ ಕೊಲೆ ಮಾಡಿದಾನೆ ಅಂತ ಹೇಗ್ರಿ ಹೇಳ್ತೀರಾ? ಸರ್, ಅದು ಅವನನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ತಾನೇ ಅದು ಗೊತ್ತಾಗೋದು. ಅವನನ್ನ ಅರೆಸ್ಟ್ ಮಾಡೋದಿಕ್ಕೆ ವಾರಂಟ್ ಸಮೇತ ಬಂದಿದ್ದೀನಿ. ಪ್ಲೀಸ್ ಅವನ್ನ ಹ್ಯಾಂಡ್ ಓವರ್ ಮಾಡಿ ಪ್ಲೀಸ್. ಅವನ್ ನೆನ್ನೆನೆ ಬಾಂಬೆಗೆ ಹೋದ ಅಂತ ನೀವ್ ತಾನೇ ನಂಗೆ ಹೇಳಿದ್ರಿ. ಈ ಊರ್ನಲ್ಲೇ ಇಲ್ದೇ ಇರೋನು ಕೊಲೆ ಮಾಡೋಕೆ ಹೇಗ್ರಿ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆಶಾ, ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ನನ್ಗೆ ಯಾಕೋ ಭಯ ಆಗ್ತಿದೆ. ಹೋಗ ಆಶಾ. ಏನ್ರಿ ಓ, ರವಿ? ಟೆನ್ಷನ್ ಮಾಡ್ಕೋಬೇಡ, ಹೋಗ್ ನೀನು ಹೋಗು.